ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಹೆಲ್ತ್. ವೀಕ್ಷಕರೇ, ಮಹಿಳೆಯರು ಈ ಸೌಂದರ್ಯ ಅಂತ ಬಂದಾಗ ತುಂಬ ಕಾಳಜಿ ವಹಿಸ್ತಾರೆ. ಮತ್ತು ಯಾವಾಗಲೂ ಕೂಡ ನಾವು ತುಂಬ ಯಂಗಾಗಿ ಕಾಣಿಸ್ಬೇಕು, ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು, ನಾವು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಇಚ್ಛೆ ಪಡ್ತಾ ಇರ್ತಾರೆ. ಅದು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳ ಸ್ವಭಾವ ಆಗೇ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ಇರುತ್ತೆ, ಏನಪ್ಪ ತುಂಬ ವಯಸ್ಸಾದ ಮೇಲೆ ನಾವು ಚೆನ್ನಾಗಿ ಕಾಣಲ್ವಾ, ಹೆಂಗಾಗಿ ಕಾಣಲ್ವಾ, ಹಾಗಾದರೆ ಏನು ಮಾಡಬೇಕು, ಈ ರೀತಿಯಾದಂಥ ಒಂದು ಯೋಚನೆಗಳು ಕಾಡ್ತಾ ಇರುತ್ತೆ. ಅದಕ್ಕೆ ಬೇರೆ ಏನೇನೋ ಮಾಡ್ತಾ ಇರ್ತಾರೆ, ಸರ್ಜರಿಗಳಾಗಿರ್ಬೋದು, ಕೆಲವೊಂದು ಟ್ರೀಟ್ಮೆಂಟ್ಗಳು ತಗೊಳ್ಳೋದು ಅಥವಾ ಟ್ಯಾಬ್ಲೆಟ್ಸ್, ಈ ರೀತಿಯಾದಂಥ ಒಂದು ಮೆಡಿಸನ್ಗಳನ್ನು ತಗೊಳ್ತಾ ಇರ್ತಾರೆ. ಆದರೆ ನಾವು ನ್ಯಾಚುರಲ್ ಆಗಿ ಹೇಗೆ ಚೆನ್ನಾಗಿ ಕಾಣಬೇಕು, ಸುಮಾರು 50 ವರ್ಷ ಆದಮೇಲೂ ಕೂಡ ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೋಸ್ಕರ ಕೆಲವೊಂದು ಇಲ್ಲಿ ಟಿಪ್ಸ್ಗಳಿದೆ. ಆ ಟಿಪ್ಸ್ಗಳನ್ನು ಅನುಸರಿಸಿದ್ರೆ ಎಲ್ಲ ಒಂದು ಮಹಿಳೆಯರು ಕೂಡ ಅಥವಾ ಪುರುಷರು ಕೂಡ ಆಗಿರಬಹುದು ಹೆಂಗಾಗಿ ಕಾಣ್ತಾರೆ, ಏನು ಮಾಡಬೇಕೆನ್ನುವಂತಹ ಒಂದು ವಿಚಾರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, 50ರ ಒಂದು ವಯಸ್ಸಾದ ಮೇಲೆ ಕೂಡ ಅದಾದಮೇಲೆ ಮಹಿಳೆಯರು ತುಂಬ ಒಂದು ರೀತಿಯಾದಂಥ ಒಂದು ಒಳ್ಳೆಯ ಒಂದು ಡಯಟ್ಗಳನ್ನು ಮಾಡಬೇಕಾಗುತ್ತೆ ಅಂತ ಕೆಲವರು ಸಲಹೆಯನ್ನು ಕೊಡ್ತಾರೆ. ಡಾಕ್ಟ್ರುಗಳು ಅಥವಾ ಆಹಾರ ಒಂದು ತಜ್ಞರು ಏನಿರ್ತಾರೆ ಅವರು ಹೇಳುತ್ತಾರೆ, 50 ವರ್ಷ ದಾಟಿದ ಮೇಲೆ ಮಹಿಳೆಯರಿಗೆ ಒಂದು ಡಯಟ್ನ ಒಂದು ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟಾಗಿರಬೇಕಾಗುತ್ತೆ ಅಂತ ಹೇಳ್ತಾರೆ. ಮತ್ತು ನಾರ್ಮಲಾಗಿ ಕೂಡ ಇದನ್ನು ಮಾಡ್ಬೋದು. ಇತ್ತೀಚೆಗೆ ನೋಡಿ, 50 ವಯಸ್ಸು ಆದಮೇಲೆ ದಾಟಿದ ಮೇಲೆ ಮಹಿಳೆಯರು ತಮ್ಮ ಒಂದು ಡಯಟ್ ಹೇಗಿರಬೇಕು ಎಂಬುದೊಂದು ಚಿಂತೆನಲ್ಲೇ ಇರ್ತಾರೆ. ಮತ್ತು ಯಾವ ಡಯಟ್ ಬಿಡು, ಹೆಂಗಿದ್ರೆ ಏನು, ನಮ್ಮನ್ನು ಯಾರು ನೋಡ್ತಾರೆ ಅಂತ ಕೆಲವರು ಯೋಚನೆ ಮಾಡಿದೆ. ಇನ್ನು ಕೆಲವರು ಇಲ್ಲ, ಇಷ್ಟೇ ವಯಸ್ಸಾದ್ರೆ ನಾನು ಮೊದಲಿನ ಥರನೇ ಮೇಂಟೈನ್ ಮಾಡಬೇಕು, ಮೊದಲಿನ ಥರನೇ ಕಾಣಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅಂಥವರು ಏನು ಮಾಡಬೇಕು ಅಂತ ಇವತ್ತು ನೋಡ್ತಾ ಹೋಗೋಣ. ನೋಡಿ, ಚಯಾಪಿಚಯ ಒಂದು ಕ್ರಿಯೆಗಳೇನಿದೆ ನಿಧಾನವಾಗ್ತಾ ಹೋಗುತ್ತೆ. ವಯಸ್ಸಾದ ನಂತರ ಹಾರ್ಮೋನ್ಗಳ ಒಂದು ಬದಲಾವಣೆಗಳು ಆಗ್ತಾ ಹೋಗುತ್ತೆ, ಪ್ರಾರಂಭ ಆಗ್ತಾ ಹೋಗುತ್ತೆ. ಮತ್ತು ಶಕ್ತಿ ಮೊದಲಿನಂತೆ ಇರೋದಿಲ್ಲ. ವಯಸ್ಸಾದಮೇಲೆ 50 ವರ್ಷ ಆದಮೇಲೆ ನಾವು ಯೌವನದಲ್ಲಿದ್ದಾಗ ಏನು ಒಂದು ನಮಗೆ ಹುಮ್ಮಸ್ಸಿರುತ್ತೆ, ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ, ಅದು ವಯಸ್ಸಾದ ನಂತರ ಯಾರಿಗೂ ಕೂಡ ಜಾಸ್ತಿ ಆಗಲ್ಲ. ಗಂಡ್ಮಕ್ಳಿಗಾಗಿರ್ಬೋದು, ಹೆಣ್ಣುಮಕ್ಳಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಅಷ್ಟೇ. ಇನ್ನು ಇಂತಹ ಒಂದು ಸಮಯದಲ್ಲಿ ನಾವು ಸರಿಯಾದ ಒಂದು ಆಹಾರವನ್ನು ಸರಿಯಾದ ಒಂದು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡ್ರೆ, ಸರಿಯಾದ ಒಂದು ಜೀವನ ಶೈಲಿಯಲ್ಲಿ ನಾವು ಬಳಸಿಕೊಂಡ್ರೆ ಅದು ನಮಗೆ ಉತ್ತಮವಾದಂಥ ಒಂದು ಎನರ್ಜಿಯನ್ನು ಕೊಡುತ್ತೆ, ನಾವು ಹೆಂಗಾಗಿ ಇದ್ದೀವಿ ಅನ್ನುವಂಥ ಒಂದು ಭಾವನೆಯನ್ನು ನಮ್ಮಲ್ಲಿ ಕೊಡುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳುತ್ತಾರೆ. ಇದೇ ವಿಚಾರವಾಗಿ ಸೆಲೆಬ್ರಿಟಿಗಳು ಕೂಡ ಅಷ್ಟೇ. ಯಾಕೆ ಸೆಲೆಬ್ರಿಟಿಗಳು ವಯಸ್ಸಾದರೂ ಕೂಡ ಅಷ್ಟು ತುಂಬ ಚೆನ್ನಾಗಿರ್ತಾರೆ, ನಾವು ಫಿಲ್ಮ್ಗಳಲ್ಲಿ ನೋಡ್ತಾ ಇರ್ತೀವಿ. ಏನಪ್ಪ ಇವ್ರಿಗೆ ಇಷ್ಟು ವಯಸ್ಸಾಗಿದೆ ಆದರೂ ಕೂಡ ಇಷ್ಟು ಚೆನ್ನಾಗಿದ್ದಾರೆ, ನನಗೂ ಕೂಡ ಅವರಷ್ಟೇ ವಯಸ್ಸಾಗಿದೆ, ಯಾಕೆ ನಾನು ಅವ್ರ ಥರ ಇರೋಕ್ಕಾಗ್ತಾ ಇಲ್ಲ, ಅಥವಾ ನನಗಿಂತ ಜಾಸ್ತಿ ವಯಸ್ಸಾದರೂ ಅವರು ನನಗಿಂತ ಚಿಕ್ಕವ್ರ ಥರ ಕಾಣ್ತಾ ಇದ್ದಾರೆ, ಯಾಕೆ ನಾವು ಆ ಥರ ಇರೋಕ್ಕಾಗ್ತಾ ಇಲ್ಲ ಅಂತ ಕೆಲವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ನೋಡಿ, ನಾವು ಕೆಲವರ ಒಂದು ಉದಾಹರಣೆಯನ್ನು ನೋಡೋದಾದರೆ ನೋಡಿ, ಕರೀನಾ ಕಪೂರ್ ಏನಿದ್ದಾರೆ ಅವರ ಒಂದು ನ್ಯೂಟ್ರಿಷನ್ ಏನಿದೆ, ರುಜುತಾ ವೇದಿಕರ್ ಏನಿದ್ದಾರೆ ಆದರೂ ಹೇಳ್ತಾರೆ 50ರ ನಂತರ ಮಹಿಳೆಯರು ತುಂಬ ಫ್ಯಾನ್ಸಿ ಡಯಟ್ ಅಥವಾ ಇಂಟರ್ನ್ಯಾಷನಲ್ನಲ್ಲಿ ವೈರಲ್ ಆಗುವ ಒಂದು ಟ್ರೆಂಡ್ಗಳ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ ಅಥವಾ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಅವರು ಪದೇ ಒತ್ತಿಯಾಗಿ ಒತ್ತಿ ಹೇಳ್ತಿರುವಂಥದ್ದು. ವಾಸ್ತವವಾಗಿ ಆಹಾರ, ನಿಮ್ಮ ಅಡುಗೆಯಲ್ಲಿ ನೀವು ಡಯಟನ್ನು ಏನು ಮಾಡ್ತೀರಿ, ಅಡುಗೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡ್ರೆ ನಿಜಕ್ಕೂ ಕೂಡ ನೀವು ತುಂಬ ಚೆನ್ನಾಗಿರ್ಬೋದು ಅಂತ ಹೇಳ್ತಾರೆ. ರುಜುತಾ ವೇದಿಕರ್ ಏನಿದೆ, ಇತ್ತೀಚೆಗೆ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಕೂಡ ಅವರು ಮಾಡಿಕೊಂಡಿದ್ರು 6 ಸುಲಭ ಮತ್ತು ಪರಿಣಾಮಕಾರಿಯಂತಹ ಒಂದು ಆಹಾರ ಸಲಹೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವುಗಳ ಪ್ರಕಾರ ನಾವು ನೋಡೋದಾದರೆ ಅವುಗಳಲ್ಲಿ ಏನು ಅನುಸರಿಸುವಂತಹ ಮೂಲಗಳು ಏನಿದೆ, ವಿಧಾನಗಳಿಂದ ಮಹಿಳೆಯರು ತಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೋಬೋದು, ಸುಧಾರಿಸಬಹುದು ಅಂತ ಹೇಳ್ತಾರೆ. ಅದೇನೆಂದರೆ ನೋಡಿ, ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು, ಜೀರ್ಣಕ್ರಿಯೆಗಳು ಚೆನ್ನಾಗಾಗಬೇಕು, ಚರ್ಮ ಮತ್ತು ಹಾರ್ಮೋನ್ಗಳ ಒಂದು ಸಮತೋಲನವನ್ನು ಸಹ ಸುಧಾರಿಸಬಹುದಂತೆ ಅವ್ರು ಹೇಳಿದಂಥ ಒಂದು ರೀತಿಯಲ್ಲಿ ಮಾಡಿದ್ರೆ. ಕುತೂಹಲಕಾರಿ ವಿಷಯ ಏನಂದರೆ, ಈ ಎಲ್ಲ ಸಲಹೆಗಳು ಕೂಡ ತುಂಬ ಸರಳವಾಗಿದೆ ಮತ್ತು ಮನೆ ಮದ್ದು ಅಥವಾ ಮತ್ತೊಂದು ಭಾರತೀಯರ ಒಂದು ಅಡುಗೆಗಳಲ್ಲಿನೇ ನಾವು ಸುಲಭವಾಗಿ ಸಿಗುತ್ತೆ ನಮಗೆ ವಸ್ತುಗಳು. ಅದರ ಆಧಾರದ ಮೇಲೇ ಅವರು ಟಿಪ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡಿ, ಬೆಳಗಿನ ಒಂದು ಉಪಹಾರವನ್ನು ನಾವು ತಪ್ಪಿಸಬಾರ್ದು ಅಂತ ಹೇಳ್ತಾರೆ. ಮೊದಲಿದೆ ಯಾಕಂದರೆ ಏನು, ನಾವು ಟಿಫನ್ ಮಾಡ್ತೀವಿ ಬೆಳಗ್ಗೆ, ಯಾವುದೋ ಒಂದು ಕಾರಣಕ್ಕೂ ಅಥವಾ ಆಫೀಸ್ಗೆ ಹೋಗ್ಬೇಕಂತ ಅರ್ಜೆಂಟಲ್ಲೋ ಅಥವಾ ಟೆನ್ಷನ್ನಲ್ಲೋ ಅಥವಾ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಬೆಳಗ್ಗೆ ಟಿಫನ್ ಸೇರಲ್ಲ, ನಾನು ತುಂಬ ಲೇಟಾಗಿ ಮಾಡ್ತೀನಿ ಅನ್ನೋಂಥ ಒಂದು ಮನಸ್ಥಿತಿ ಇರುತ್ತೆ. ಅಂಥವ್ರಿಗೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಬೆಳಗ್ಗೆ ಟಿಫನ್ ಮಾಡೋದನ್ನು ತಪ್ಪಿಸಬಾರ್ದು. ಬೆಳಗಿನ ಒಂದು ಉಪಹಾರ ಏನಿದೆ ದಿನದ ಒಂದು ಶಕ್ತಿಯ ಒಂದು ದೊಡ್ಡ ಮೂಲ ಅಂತ ಹೇಳ್ತಾರೆ. ರುಜುತಾ ದಿವೇಕರ್ ಏನಿದ್ದಾರೆ ಅವರು ಹೇಳ್ತಾರೆ, ನಾವು ಬೆಳಗಿನ ಒಂದು ಟಿಫನನ್ನು ಅಥವಾ ತಿಂಡಿಯನ್ನು ತಿನ್ನೋದನ್ನು ತಪ್ಪಿಸಬಾರ್ದು. ತಪ್ಪಿಸಿದ್ರೆ ತುಂಬ ತೊಂದರೆ ಆಗುತ್ತೆ. ಅದನ್ನು ತವಾ ಅಥವಾ ಬಾಣಲೆಯಲ್ಲಿ
ತಯಾರು ಮಾಡಬೇಕು ಅಂತ ಹೇಳ್ತಾರೆ. ಮಿಕ್ಸರ್ ಅಥವಾ ಗ್ರೈಂಡರ್ ಮೇಲೆ ಹೆಚ್ಚು ಅವಲಂಬನೆ ಆಗಬಾರದು. ಹಳೆಯ ಒಂದು ಪದ್ಧತಿಯನ್ನು ಉಪಯೋಗಿಸಬೇಕಾಗುತ್ತೆ. ಯಾಕಂದರೆ ಮಿಕ್ಸರ್ನಲ್ಲಿ ಗ್ರೈಂಡರ್ನಲ್ಲಿ ಮಾಡಿದಂತಹ ಒಂದು ಆಹಾರಗಳು ಬೇಗ ರೆಡಿಯಾಗುತ್ತೆ, ಆದರೆ ರುಚಿನೂ ಚೆನ್ನಾಗಿರಲ್ಲ, ಮತ್ತು ಅದು ನಮಗೆ ನಮ್ಮ ದೇಹಕ್ಕೆ ಕೊಡುವಂತಹ ಒಂದು ಕೆಲಸ ಅಥವಾ ಶಕ್ತಿ ಅನ್ನೋದ್ರಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಅಂತ ಅವರು ಕೊಡ್ತಾರೆ, ಸಲಹೆ ಕೊಡ್ತಾರೆ. ಯಾಕಂದರೆ ನೋಡಿ, ಇಂದಿನ ಕಾಲದಲ್ಲಿ ಒರಳಿನಲ್ಲಿ ಕುಟ್ಟಿ ಮಾಡಿದಂತಹ ಒಂದು ಮಸಾಲೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದು ತುಂಬ ರುಚಿ ಕೊಡುತ್ತೆ ಮತ್ತು ಶಕ್ತಿಯನ್ನು ಕೂಡ ಕೊಡುತ್ತೆ ನಮಗೆ ಅನ್ನುವಂಥ ಒಂದು ನಂಬಿಕೆ ಈಗಲೂ ಕೂಡ ಇದೆ. ನಾವು ಕೆಲವೊಂದು ಬಾರಿ ನೋಡಿರ್ತೀವಿ, ಮನೆಯಲ್ಲಿ ಜಜ್ಜಿ ಕುಟ್ಟಿ ಮಾಡಿದಂಥ ಆಹಾರವನ್ನು ಅಥವಾ ಮಸಾಲೆಗಳನ್ನು ಹಾಕಿದಾಗ ಆಹಾರ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಳೆಯ ಪದ್ಧತಿಗಳನ್ನು ಈಗಲೂ ಕೂಡ ಕೆಲವರು ಬಳಸ್ತಾರೆ, ಮತ್ತು ಅದು ಈಗ ಟ್ರೆಂಡ್ ಕೂಡ ಹೌದು, ಅದಕ್ಕೆ ತುಂಬ ಬೆಲೆ ಇದೆ. ಇನ್ನು ಅಡುಗೆ ಮನೆಯಲ್ಲಿ ಆರೋಗ್ಯಕರವಾದಂಥ ಒಂದು ಆಯ್ಕೆಗಳನ್ನು ನಾವು ಹುಡುಕೋಬೇಕಾಗತ್ತೆ ಬೇರೆ ಕಡೆಯಿಂದ. ಯಾಕಂದರೆ ಅದು ಆಹಾರ ಪದ್ಧತಿಯಲ್ಲಿ ಡಯಟ್ಗಾಗಿ ಹೊರಗಿನ ಒಂದು ಟ್ರೆಂಡ್ಗಳನ್ನು ಅನುಸರಿಸುವಂತಹ ಒಂದು ಅಗತ್ಯ ಇಲ್ಲ. ಅಂದರೆ ನಾವು ಅದರ ಮೇಲೆ ಅವಲಂಬನೆ ಆಗಿರಬಾರ್ದು. ನಿಮ್ಮ ಅಡುಗೆ ಮನೆಯಲ್ಲಿ ಏನು ಸಿಗುತ್ತೆ ಅತ್ಯಂತ ಒಂದು ಆರೋಗ್ಯಕರವಾದಂಥ ಮತ್ತು ಪ್ರಾಯೋಗಿಕ ಆಯ್ಕೆಗಳು ಲಭ್ಯವಾಗಿರುತ್ತೆ ನಮಗೆ, ಅದನ್ನೇ ನಾವು ಬಳಸಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ಮಾಡಿದಂಥ ಒಂದು ಬೇಳೆ ಆಗಿರ್ಬೋದು, ತರಕಾರಿ, ರೊಟ್ಟಿ, ಕಿಚಡಿ, ಚಪಾತಿ, ಈ ರೀತಿಯಾದಂತಹ ಒಂದು ಆಹಾರವನ್ನು ನಮ್ಮ ಡಯಟ್ನಲ್ಲಿ ನಾವು ಇರಿಸ್ಕೋಬೇಕಾಗತ್ತೆ. ನಾವು ರೈಸನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ತಗೋಬೇಕು, ಅದು ಅದಕ್ಕಿಂತ ಬೇರೆ ಏನಾದರೂ ಅದಕ್ಕೆ ಪರ್ಯಾಯವಾಗಿದ್ದರೆ ಅವನ್ನು ಕೂಡ ತಗೋಬಹುದು ಅಂತ ಹೇಳ್ತಾರೆ. ಇನ್ನು ಕಡಲೆಕಾಯಿಯನ್ನು ನಾವು ಖಂಡಿತವಾಗಿ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ. ಕಡಲೆಕಾಯಿ ಅಂತಂದರೆ ಏನಕ್ಕೆ ಅಂತ ಕೆಲವರು ಯೋಚನೆ ಮಾಡ್ತಾರೆ, ಅದೇ ಪೀನಟ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು. ಮಹಿಳೆಯರು ತುಂಬ ಇದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು, ಇದು ಅವರಿಗೆ ತುಂಬ ಸೂಪರ್ ಫುಡ್ ಅಂತಲೇ ಹೇಳ್ತಾರೆ. ಸಂಜೆಯ ಒಂದು ಸ್ನ್ಯಾಕ್ಸ್ಗಾಗಿ ಒಂದು ಹಿಡಿ ಒಂದು ಕಡಲೆಕಾಯಿಯನ್ನು ಚಹಾ ಅಥವಾ ಕಾಫಿ ಜೊತೆ ನೀವು ತಿನ್ನಬಹುದು, ಆ ಥರನೂ ತಗೋಬೋದು, ಅಥವಾ ನೆನೆಸಿಟ್ಟು ಕೂಡ ತಿನ್ನಬಹುದು, ಮೊಳಕೆ ಮಾಡಿ ಕೂಡ ತಿನ್ನಬಹುದು. ಇದು ಜೀರ್ಣಕ್ರಿಯೆಯನ್ನು ತುಂಬ ಸುಧಾರಿಸ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಮಾಡುತ್ತೆ. ಯಾರಿಗಾದರೂ ಜೀರ್ಣಕ್ರಿಯೆ ಒಂದು ಸಮಸ್ಯೆ ಇದೆ, ಅದರ ಜೊತೆಗೆ ಚರ್ಮ ಮತ್ತು ಕೂದಲಿನ ಒಂದು ಗುಣಮಟ್ಟವನ್ನು ಕೂಡ ಇದು ಹೆಚ್ಚಿಸ್ತಾ ಹೋಗುತ್ತೆ. ದೇಹಕ್ಕೆ ಒಂದು ಉತ್ತಮವಾದಂತಹ ಪ್ರೋಟೀನ್ ಅಂಶವನ್ನು ಕೂಡ ಇದು ಕೊಡುತ್ತೆ. ಇದು ಕೂಡ ನಾವು ಗಮನದಲ್ಲಿಸ್ಕೋಬೇಕು. ಬರೀ ನಮ್ಮ ಆಹಾರ ದೃಷ್ಟಿಯಿಂದ ಅನ್ನೋದಕ್ಕಿಂತ ನಾವು ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಇದರಲ್ಲಿ, ಅದು ನಮ್ಮ ಚರ್ಮಕ್ಕೆ, ಕೂದಲಿಗೆ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಾವು ಚೆನ್ನಾಗಿರ್ತೀವಿ, ಹೆಂಗಾಗಿ ಕಾಣ್ತೀವಿ ಅನ್ನೋದು ಕೂಡ ಇದರಲ್ಲಿ ಒಂದು ವಿಚಾರ. ಇನ್ನು ರಾತ್ರಿ ಊಟದಲ್ಲಿ ಅನ್ನ ಮತ್ತು ಬೇಳೆಕಾಳುಗಳನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಕೆಲವರು ಯೋಚನೆ ಮಾಡಿದ್ರೆ, ಇಲ್ಲ ರಾತ್ರಿ ಹೊತ್ತು ರೈಸ್ ಊಟ ಮಾಡಬಾರ್ದು, ನಾನು ಹಾಗೆ ಹಿಂಗೆ ಅಂತ ಡಯಟ್ ಮಾಡೋರು ಹೇಳ್ತಿರ್ತಾರೆ. ಇಲ್ಲ, ನೀವು ರಾತ್ರಿ ಹೊತ್ತು ಅನ್ನವನ್ನು ಊಟ ಮಾಡಿ, ಸಾಂಬಾರು ಅಥವಾ ಬೇಳೆಕಾಳುಗಳನ್ನು ಸೇರಿಸ್ಕೊಂಡು ಊಟ ಮಾಡಿ. ಯಾಕಂದರೆ ರಾತ್ರಿ ಅನ್ನದ ಜೊತೆ ಬೇಳೆಕಾಳುಗಳು, ಅಲಸಂದಿ ಆಗಿರ್ಬೋದು, ಕಡಲೆ ಅಥವಾ ಬೇರೆ ಹೆಸರು ಬೇಳೆ ಏನಿರುತ್ತೆ, ಈ ರೀತಿಯಾದಂತಹ ಒಂದು ಕಾಳುಗಳನ್ನು ನಾವು ತಿನ್ನಬೇಕು ಅಂತ ಹೇಳ್ತಾರೆ. ಇದು ಸಲಹೆ ಕೂಡ ಕೊಡ್ತಾ ಇದ್ದಾರೆ. ರಾತ್ರಿ ಅನ್ನ ತಿನ್ನೋದ್ರಿಂದ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಹಾರ್ಮೋನ್ಗಳ ಒಂದು ಸಮತೋಲನಕ್ಕೆ ಇದು ಸಹಾಯ ಆಗುತ್ತೆ, ಇಂಬ್ಯಾಲೆನ್ಸ್ ಆಗಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ ಹಾರ್ಮೋನ್ಗಳು ಅಂತ ಹೇಳ್ತಾರೆ. ಇದು ಮಹಿಳೆಯರಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಇನ್ನು ಮಜ್ಜಿಗೆಯನ್ನು ನಾವು ಕುಡಿಬೇಕು, ಇದು ಜೀರ್ಣಕ್ರಿಯೆಗೆ ತುಂಬ ಔಷಧಿಯಾಗಿ ಕೆಲಸ ಮಾಡುತ್ತೆ. ಮಜ್ಜಿಗೆ ಅನ್ನುವಂಥದ್ದು ತುಂಬ ನಾವು ತಂಪಾಗಬೇಕು, ಹೀಟ್ ಆದಾಗ ಕುಡಿತೀವಿ ಅಂತ ಹೇಳ್ತಾರೆ. ಇಲ್ಲ, ಜೀರ್ಣಕ್ರಿಯೆಗೂ ಕೂಡ ಇದು ಕೆಲಸ ಮಾಡುತ್ತೆ. ಯಾವಾಗ ಅಂತಂದರೆ 50 ವರ್ಷ ವಯಸ್ಸು ಆದಮೇಲೆ ಜೀರ್ಣಕ್ರಿಯೆಯಲ್ಲಿ ನಮಗೆ ಸಮಸ್ಯೆ ಕಾಡ್ತಾ ಇರುತ್ತೆ, ಅದು ಸಾಮಾನ್ಯವಾಗಿ ಎಲ್ರಿಗೂ ಬರುವಂಥದ್ದು. ಹೀಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಮಜ್ಜಿಗೆಯನ್ನು ಉಪಯೋಗ ಮಾಡಬೇಕು. ರಾತ್ರಿ ಅನ್ನದ ಜೊತೆಗೆ ಮನೆಯಲ್ಲಿ ಮಾಡಿದಂತಹ ಒಂದು ಮಜ್ಜಿಗೆ ಏನಿರುತ್ತೆ ಅದನ್ನು ನಾವು ಕುಡಿದ್ರೆ ಅಥವಾ ಊಟವನ್ನು ಮಾಡಿದ್ರೆ ಅದು ತುಂಬ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಇದು ಗ್ಯಾಸ್ಟ್ರಿಕ್ ಅಸಿಡಿಟಿ ಒಂದು ಸಮಸ್ಯೆಗಳನ್ನು ಕೂಡ ದೂರ ಮಾಡ್ತಾ ಹೋಗುತ್ತೆ, ಜೀರ್ಣಕ್ರಿಯೆಯನ್ನು ತುಂಬ ಸುಧಾರಿಸುತ್ತೆ. ಅದರ ಜೊತೆಗೆ ಕರುಳಿನ ಆರೋಗ್ಯವನ್ನು ಕೂಡ ತುಂಬ ಚೆನ್ನಾಗಿ ಕಾಪಾಡ್ತಾ ಹೋಗುತ್ತೆ, ಬಲಪಡಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಮನೆಯ ಒಂದು ಊಟನೇ ನಮಗೆ ತುಂಬ ಮುಖ್ಯ, ಅದೇ ಶ್ರೇಷ್ಠ ಅಂತ ನಾವು ನೋಡಬೇಕು. ಯಾಕಂದರೆ ಹೊರಗಡೆ ಸಿಗುವಂತಹ ಸ್ನ್ಯಾಕ್ಸು, ಚಾಟ್ಸು, ಬೇರೆ ಒಂದು ಫುಡ್ ಏನಿರುತ್ತೆ ಜಂಕ್ ಫುಡ್ಸು, ಈ ರೀತಿಯಾಗಿ ಸ್ಟ್ರೀಟ್ ಫುಡ್ಸು, ಇವೆಲ್ಲವನ್ನು ಕೂಡ ತಿನ್ನುವಂತಹ ಅಗತ್ಯ ಇಲ್ಲ. ನಾವು ಜಾಸ್ತಿ ಮನೆಯಲ್ಲಿನೇ ಅಡುಗೆಗಳನ್ನು ತಯಾರು ಮಾಡ್ಕೋಬೇಕು, ಮನೆಯ ಅಡುಗೆ ಮೇಲೇ ನಾವು ಅವಲಂಬಿತವಾಗಿರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನೋಡಿ, ಈ ಒಂದು ನಾವು 50 ವರ್ಷ ಆದಮೇಲೆ ಹೆಚ್ಚಿನದಾಗಿ ನಾವು ಯಾವಾಗಲೂ ಕೂಡ ಡಯಟ್ ಪ್ಲಾನ್ಗಳನ್ನು ಏನು ಮಾಡ್ತಾ ಇರ್ತೀವಿ ಅದು ತುಂಬ ಸರಳವಾಗಿರಬೇಕು ಮತ್ತು ಸಾಧಾರಣವಾಗಿರಬೇಕು. ನಮ್ಮ ಮನೆಯಲ್ಲಿಯೇ ಸಿಗುವಂತಹ ಒಂದು ಆಹಾರ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ನಾವು ಡಯಟನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ಸೂಕ್ತವಾದಂಥ ಒಂದು ಆರೋಗ್ಯ ಸಿಗುತ್ತೆ ಮತ್ತು ದೀರ್ಘಾವಧಿಯವರೆಗೆ ನಾವು ಫಿಟ್ ಆಗಿರುತ್ತೇವೆ, ತುಂಬ ಚೆನ್ನಾಗಿರುತ್ತೇವೆ, ನಮ್ಮ ಆರೋಗ್ಯದ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಮಹಿಳೆಯರಲ್ಲಿ ಮುಖ್ಯವಾಗಿ ಇವೆಲ್ಲವನ್ನು ಕೂಡ ಅನುಸರಿಸಿದ್ರೆ ನಿಮ್ಮ ಆರೋಗ್ಯದ ಒಂದು ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂತ ಇದು ತುಂಬ ಡಾಕ್ಟರ್ಗಳ ಸಲಹೆ ಕೂಡ ಹೌದು. ಮತ್ತು ಆರೋಗ್ಯ ವಿಚಾರದಲ್ಲಿ ಯಾರು ಡಯಟನ್ನು ಪಾಲಿಸ್ತಾ ಇರ್ತಾರೆ ಅವರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ವೀಕ್ಷಕರೇ, ಏನಿದೆ ಈ ಎಲ್ಲ ವಿಚಾರಗಳನ್ನು ನಾವು ನಿಯಮಿತವಾಗಿ ಸುಧಾರಿಸ್ತಾ ಹೋದರೆ ಮತ್ತು
ಅದೇ ರೀತಿ ಅನುಸರಿಸ್ತಾ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ, ನಮ್ಮ ದೇಹಕ್ಕೆ ಕೂಡ ನಮ್ಮ ಒಳ್ಳೆಯ ಒಂದು ಶಕ್ತಿ ಸಿಗುತ್ತೆ. ಹೀಗಾಗಿ ಯಾರು ಡಯೆಟ್ಗಳನ್ನು ಮಾಡ್ತಾ ಇರ್ತೀರಿ, ಸುಮ್ಮನೆ ಅಲ್ಲಿ ಇಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋ ಥರ ನೀವು ನೋಡಿಕೊಂಡು ಡಯೆಟನ್ನು ಮಾಡೋದಕ್ಕಿಂತ ಕೆಲವೊಂದು ಡಯೆಟ್ಗಳ ವಿಧಾನಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಅನುಸರಿಸಿದಾಗ ಮಾತ್ರ ನಾವು ಒಂದು ಉತ್ತಮವಾದಂತಹ ಸರಿಯಾದಂತಹ ರಿಸಲ್ಟನ್ನು ಪಡೆಯೋಕ್ಕೆ ಸಾಧ್ಯ, ನಿಮ್ಮ ದೇಹವನ್ನು ಉತ್ತಮವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನೀವು ತುಂಬ ಯಂಗಾಗಿ ಕೂಡ ಕಾಣ್ತೀರಿ. 50 ವರ್ಷ ಆದಮೇಲೂ ಕೂಡ ನಿಮಗೆ ತುಂಬ ಶಕ್ತಿ ಇರುತ್ತೆ, ಉತ್ತಮವಾಗಿ ನೀವು ಆ್ಯಕ್ಟಿವ್ ಆಗಿರ್ತೀರಿ, ಎಲ್ಲರ ಜೊತೆ ಮಾತನಾಡ್ಬೋದು, ಇನ್ನೊಂದು ಮತ್ತೊಂದು ಏನೇ ಇರ್ಬೋದು, ಇವೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ರೀತಿಯಾಗಿ ನೀವು ಆಹಾರ ಪದ್ಧತಿಯನ್ನು ಅನುಸರಿಸೋದ್ರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.